Hi, good morning students. Welcome back to online class. In the previous class, we can studied about the geographical features of India. Indian geographical features ಗಳನ್ನ ನೋಡಿದ್ವಿ. Coromandel coastline, Malabar coastline, Indian 29 states, Union territories. These are all studied in the previous class. Today, in this class, we can study about your in social textbook, the second part, political science. The second part, political science. In the political science, your first lesson, the meaning and importance of political science. Meaning and importance of political science. Meaning and importance of political science, we should learn about the concept of political science and then process development of the political science and political science thinkers and their contributions and importance of political science. These are all studied in this class. In all of concepts ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ first meaning and importance of political science. Meaning and importance of political science. Same sir, what is the meaning of political science? ಅಂತಂದ್ರೆ the political science is one of the social science. It is studied the political activities of man. Political science is one of the social science. It deals with the political activities of man. ಇದು political science ಅನ್ನೋದು one of the social science. Social science ಅಲ್ಲಿ ಒಂದು ಭಾಗ. It deals with, ಇದು ಯಾವುದ್ರ ಜೊತೆ ಡೀಲ್ಸ್ ಮಾಡ್ತಾ ಇದೆ? The political activities of man. ಮ್ಯಾನ್ನ ಪೊಲಿಟಿಕಲ್ ಆಕ್ಟಿವಿಟೀಸ್ ಇದೆಯಲ್ಲ, ರಾಜಕೀಯ ಚಲನವಲನಗಳು, ಅದ್ರ ಬಗ್ಗೆ ಸ್ಟಡಿಯನ್ನು ಮಾಡುತ್ತೆ. ಆ್ಯಂಡ್ ಐಡಿಯಾಸ್ ಆಫ್, ಮತ್ತು ಯಾವ್ದ್ರ ಬಗ್ಗೆ ಐಡಿಯಾಸ್ ಕೊಡುತ್ತೆ? ಐಡಿಯಾಸ್ ಆಫ್ ದ ಸ್ಟೇಟ್ ಆ್ಯಂಡ್ ಗೋರ್ಮೆಂಟ್. ಇದು ಸ್ಟೇಟ್ ಮತ್ತು ಗೋರ್ಮೆಂಟ್ಗಳ ಐಡಿಯಾಸ್ಗಳನ್ನ ನಮಗೆ ಹೇಳ್ತಾ ಬರುತ್ತೆ. ಅಂದರೆ ರಾಜ್ಯದ ಮತ್ತು ಸರ್ಕಾರದ ಫಂಕ್ಷನ್ಸ್ಗಳೆಲ್ಲ ಬರುತ್ತಲ್ಲ, ಅದ್ರ ಬಗ್ಗೆ ನಮಗೆ ಹೇಳ್ತಾ ಬರುತ್ತೆ. ಆ್ಯಂಡ್ ದೆನ್ ದ ಪೊಲಿಟಿಕಲ್ ಸೈನ್ಸ್, ಇಟ್ ಈಸ್ ದ ಡೀಲ್ಸ್ ವಿತ್ ದ ನೇಚರ್ ಆಫ್ institutions and nature of government and nature of state. This information also given by the political science. ಮತ್ತೆ ಯಾವ್ದ್ರ ಬಗ್ಗೆ ಹೇಳುತ್ತೆ? It is also studied about the nature of government, nature of state and nature of political institutions ಗಳ ಬಗ್ಗೆ ಹೇಳುತ್ತೆ. ರಾಜಕೀಯ ಇನ್ಸ್ಟಿಟ್ಯೂಷನ್ಸ್ ಗಳು ಯಾವುವು, ಹಾಗೆ ಸರ್ಕಾರದ ಅಧಿಕಾರಗಳು ಏನು, ಹಾಗೆ ಸರ್ಕಾರದ ಇಲ್ಲಿ ರಾಜ್ಯಗಳ ಕೆಲಸ ಏನು ಅನ್ನೋದನ್ನ ಹೇಳ್ತಾ ಬರುತ್ತೆ. And then it is also studied to the political science also studied to the matter of political science. ಈ ಪೊಲಿಟಿಕಲ್ ಸೈನ್ಸ್ನ ವಿಚಾರಧಾರೆಗಳನ್ನ, ಪೊಲಿಟಿಕಲ್ ಸೈನ್ಸ್ ವಿಚಾರಧಾರೆಗಳನ್ನ ನಮಗೆ ಹೇಳುವಂಥ ಕೆಲಸವನ್ನು ಮಾಡುತ್ತೆ ಇದು ಪೊಲಿಟಿಕಲ್ ಸೈನ್ಸ್. ಜೊತೆಗೆ ಮತ್ತೇನು ಮಾಡುತ್ತೆ ಸರ್ ಅಂದರೆ, ದ ಫಸ್ಟ್ ಟೈಮ್ ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿಡ್ ಬೈ ದ ಗ್ರೀಕ್ಸ್. ಇದನ್ನು ಮೊದಲು ಯಾರು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರು ಸರ್ ಅಂತ ಹೇಳಿದ್ರೆ, ದ ಫಸ್ಟ್ ಪೊಲಿಟಿಕಲ್ ಸೈನ್ಸ್ ಸ್ಟಡಿಡ್ ಬೈ ದ ಗ್ರೀಕ್ಸ್. ಇದನ್ನ ಫಸ್ಟ್ ಸ್ಟಡಿ ಮಾಡಿದ್ದೆ ಗ್ರೀಕ್ಸ್. ಗ್ರೀಕ್ಸ್ ಸ್ಟಡಿ ಮಾಡಿದ ಮೇಲೆ ಆಫ್ಟರ್ ವರ್ಡ್ಸ್ ಈಜಿಪ್ಟಿಯನ್ಸ್, ಬ್ಯಾಬಿಲೋನಿಯನ್ಸ್, ಇಂಡಿಯನ್ಸ್, ಚೈನೀಸ್, these are the peoples given by the ideas and thoughts the studied of the political science. The first political science studied by the Greeks. ಮೊದಲು political science ನ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ದು ಗ್ರೀಕ್ಸ್. Then afterwards the many of the countries, Egyptians, Babylonians, Persians, Indians and Chinese, these are the countries give the ideas and thoughts about the study of political science. ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡಬೇಕಾದಂಥ ಐಡಿಯಾಗಳನ್ನ, ಥಾಟ್ಗಳನ್ನ ಇವರೆಲ್ಲರೂ ಕೊಡ್ತಾ ಬಂದು. ಗೊತ್ತಾಗ್ತಿದೆಯಾ? ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದರೆ, ಪೊಲಿಟಿಕಲ್ ಸೈನ್ಸ್ ಈಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್. ಇಟ್ ಡೀಲ್ಸ್ ವಿತ್ ದ ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ಮ್ಯಾನ್ನ ಪೊಲಿಟಿಕಲ್ ಆಕ್ಟಿವಿಟೀಸ್ ಬಗ್ಗೆ ಸ್ಟಡಿ ಮಾಡೋದು. ಆ್ಯಂಡ್ ಇಟ್ ಈಸ್ ಐಡಿಯಾಸ್ ಆಫ್ ದ ಸ್ಟೇಟ್ ಆ್ಯಂಡ್ ಗೋರ್ಮೆಂಟ್. ಸ್ಟೇಟ್ ಮತ್ತು ಗೋರ್ಮೆಂಟ್ ಐಡಿಯಾಸ್ಗಳನ್ನ ಹೇಳ್ತಾ ಬರುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ದ ಸ್ಟಡಿ ಆಫ್ ದ ನೇಚರ್ ಆಫ್ ಸ್ಟೇಟ್ ಆ್ಯಂಡ್ ದ ಗೋರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಆಕ್ಟಿವಿಟೀಸ್. ಅಂದರೆ ಪೊಲಿಟಿಕಲ್ ಆಕ್ಟಿವಿಟೀಸ್ಗಳನ್ನ ಗೋರ್ಮೆಂಟು ಮತ್ತು ಸ್ಟೇಟ್ ಇವೆಲ್ಲವೂ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಬರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ಟಡಿಡ್ ದ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ನ ಮ್ಯಾಟರ್ಗಳು, ವಿಚಾರಧಾರೆಗಳನ್ನು ಸಹ ಸ್ಟಡಿಯನ್ನು ಮಾಡೋ ಕೆಲಸ ಈ ಪೊಲಿಟಿಕಲ್ ಸೈನ್ಸ್ ಮಾಡುತ್ತೆ. ಇದು ಅದ್ರ ಮೀನಿಂಗ್. ಆ್ಯಂಡ್ ದೆನ್ ದ ಪೊಲಿಟಿಕಲ್ ಸೈನ್ಸ್ ಫಸ್ಟ್ ಸ್ಟಡಿಡ್ ಬೈ ದ ಗ್ರೀಕ್ಸ್. ಪೊಲಿಟಿಕಲ್ ಸೈನ್ಸ್ನ ಫಸ್ಟು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ದು ಗ್ರೀಕ್ಸ್. ದೆನ್ ಆಫ್ಟರ್ವರ್ಡ್ಸ್ ಈಜಿಪ್ಟಿಯನ್ಸ್, ಬ್ಯಾಬಿಲೋನಿಯನ್ಸ್, ಪರ್ಷಿಯನ್ಸ್, ಇಂಡಿಯನ್ಸ್ ಆ್ಯಂಡ್ ಚೈನೀಸ್. The scholars give the thoughts to study the political science. ಎಲ್ಲರೂ ಸಹ ಆಮೇಲೆ ಈ
ಥಾಟ್ಸ್ಗಳನ್ನ ಕೊಟ್ಟರು ಸ್ಟಡಿಯನ್ನು ಮಾಡೋಕ್ಕೆ. ದೆನ್ ಆಫ್ಟರ್ವರ್ಡ್ಸ್ ದ ಗ್ರೀಕ್ ಸ್ಟಾರ್ಟೆಡ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ಸಿಸ್ಟಮ್ಯಾಟಿಕಲಿ. ಆಮೇಲೆ ಗ್ರೀಕ್ಸ್ ಅವರು ಪೊಲಿಟಿಕಲ್ ಸೈನ್ಸ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಹಂತ ಹಂತವಾಗಿ ಯಾವ್ದಾವುದು ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಡುತ್ತೆ ಅದನ್ನು ಮಾತ್ರ ಪೊಲಿಟಿಕಲ್ ಸೈನ್ಸ್ ಸಪ್ರೇಟ್ ಪಾರ್ಟ್ ಮಾಡಿಬಿಟ್ಟು ಸ್ಟಡಿಯನ್ನು ಮಾಡೋಕ್ಕೆ ಶುರುವನ್ನು ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ political science give a status of an independent science by the Greeks. When the other countries scholars give a thoughts and ideas and study for the political science, in that moment the Greeks started to the an independent study of political science. ಅವರು ಆಮೇಲೆ ಇಂಡಿಪೆಂಡೆಂಟ್ ಆಗಿ ಸೈಂಟಿಫಿಕ್ ಆಗಿ ಪೊಲಿಟಿಕಲ್ ಸೈನ್ಸ್ ಅನ್ನು ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾರೆ ಗ್ರೀಕ್ಸ್ ಅವರು. ದೆನ್ ಆಫ್ಟರ್ವರ್ಡ್ಸ್ many of the scholars Aristotle, Plato, Socrates, Kautilya, these are the philosophers exist in the Greek, the study of the political science. ಹಾಗೆ ಪೊಲಿಟಿಕಲ್ ಸೈನ್ಸ್ನ ಅಧ್ಯಯನ ಮಾಡೋಕ್ಕೆ ಅವಾಗ ಸ್ಕಾಲರ್ಸ್ಗಳು ಹೊರಗಡೆ ಬರ್ತಾರೆ. ಫಿಲಾಸಫರ್ಸ್ಗಳು ಯಾರ್ಯಾರು ಸರ್ ಅಂದರೆ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಕೌಟಿಲ್ಯ, these are the scholars exist in the Greek, the study of the political science. ಈ ಪೊಲಿಟಿಕಲ್ ಸೈನ್ಸ್ನ ಅಧ್ಯಯನ ಮಾಡೋಕ್ಕೆ ಎಲ್ಲ ಸ್ಕಾಲರ್ಸ್ಗಳು ಹೊರಗೆ ಹೊಂತಾ ಬರ್ತಾರೆ. the Greek scholar, the Socrates is a Greek scholar, is the first scholar. The Socrates is started to the study of political science in the way of nature of ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ನೇಚರ್ ಫಸ್ಟ್ ಯಾವ ಥರ ರೂಪ ಇದ್ದಾವೆ, ಯಾವ ಥರ ಅವು ಅಧ್ಯಯನ ಮಾಡೋದು ಅಲ್ಲಿಂದ ಶುರು ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ಈಸ್ ಫಾಲೋ ಡಿಸಿಪಲ್ ದ ಪ್ಲೇಟೋ, ದ ಸಾಕ್ರಟೀಸ್ ಡಿಸಿಪಲ್ ಮೀನ್ಸ್ ಅಂದರೆ ಶಿಷ್ಯರು, ಮತ್ತು ಡಿಸಿಪಲ್ ಅಂದರೆ ಯಾರು ಸಹ ತಿಳ್ಕೊಂಬೇಡಿ. ಸಾಕ್ರಟೀಸ್ನ ಶಿಷ್ಯ ಪ್ಲೇಟೋ. ದ ಡಿಸಿಪಲ್ ಆಫ್ ಸಾಕ್ರಟೀಸ್ ಈ ರೋಟ್ ಎ ಬುಕ್ ರಿಪಬ್ಲಿಕ್. ಪ್ಲೇಟೋ ರೋಟ್ ಎ ಬುಕ್ ರಿಪಬ್ಲಿಕ್. Through their book, the first time they started to the nature of government and nature of state. The discussion started by the Plato. The Plato written a book, the Republic. Plato the Republic ಅನ್ನೋ ಬುಕ್ಸ್ ಅನ್ನು ಬರೀತಾರೆ. In that book, the first started to the study of or discussing about the nature of government and nature of state. Discussion started. ಅಲ್ಲಿಂದ ಹಾಗೆ ರಾಜ್ಯ ಸರ್ಕಾರದ ಕರ್ತವ್ಯಗಳೇನು, ದೆನ್ ಸರ್ಕಾರದ ಕರ್ತವ್ಯಗಳೇನು, ರಾಜ್ಯದ ಕರ್ತವ್ಯಗಳೇನು ಅನ್ನೋದರ ಸ್ಟಡಿಯನ್ನು ಮಾಡೋಕ್ಕೆ ಶುರುವನ್ನು ಮಾಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ದ ಪ್ಲೇಟೋ ಡಿಸಿಪಲ್, ಇಟ್ ಈಸ್ ನನ್ ಅದರ್ ದೆನ್ ಅರಿಸ್ಟಾಟಲ್. ದ ಪ್ಲೇಟೋ ಡಿಸಿಪಲ್ ಅರಿಸ್ಟಾಟಲ್, he was a great person. He is also called to the father of political science. ಫಾದರ್ ಆಫ್ ಹಿಸ್ಟ್ರಿ ಅಂತ ಹೆರೋಡೋಟಸ್ನ ಕರಿತೀವಿ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಅರಿಸ್ಟಾಟಲ್ನ ಕರಿತೀವಿ. ದ ಅರಿಸ್ಟಾಟಲ್ ಹ್ಯಾಸ್ ಕಾಲ್ಡ್ ಟು ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಇಟ್ ಈಸ್ ನನ್ ಅದರ್ ದೆನ್ ಅರಿಸ್ಟಾಟಲ್. ಈ ವಾಸ್ ದ ಡಿಸಿಪಲ್ ಆಫ್ ಪ್ಲೇಟೋ. ಪ್ಲೇಟೋನವರು ಡಿಸಿಪಲ್ ಅಂದರೆ ಅವನ ಶಿಷ್ಯ ಆಗಿದೆ. ದ ಅರಿಸ್ಟಾಟಲ್ ಆಲ್ಸೋ ರೋಟ್ ಎ ಬುಕ್. ದಟ್ ಬುಕ್ ಇಟ್ ಈಸ್ ಎ ಫೇಮಸ್ ಬುಕ್. ಇಟ್ ಈಸ್ ಕಾಲ್ಡ್ ಟು ದ ಪಾಲಿಟಿಕ್ಸ್. ಅರಿಸ್ಟಾಟಲ್ ಅವರು ಸಹ ಒಂದು ಬುಕ್ ಅನ್ನು ಬರೀತಾರೆ. ದ ಬುಕ್ಸ್ ನೇಮ್ ಈಸ್ ದ ಪಾಲಿಟಿಕ್ಸ್. ಸಿ ದಟ್ ದ ಪಾಲಿಟಿಕ್ಸ್, ದಟ್ ಬುಕ್ ರಿಟನ್ ಬೈ ದ ಅರಿಸ್ಟಾಟಲ್. ರಿಟನ್ ಎ ಬುಕ್ ದ ಪಾಲಿಟಿಕ್ಸ್. he was a father of political science. He is also through their book the political science, he is also started to the study of nature of state, nature of government, and then political activities. The discussing started in that country. ಇದ್ರಗಳ ಮೇಲೆ ಡಿಸ್ಕಷನ್ ಶುರು ಮಾಡ್ತಾ ಬರ್ತಾರೆ. Then afterwards, if you all know that it is none other than Kautilya wrote a book, Arthashastra. It is still also applied by the Indian economic system. ಇವತ್ತಿಗೂ ಸಹ ಭಾರತೀಯ ಅರ್ಥಶಾಸ್ತ್ರಕ್ಕೆ ಇದು ಒಳಪಡ್ತಾ ಇದೆ, ಇವತ್ತಿಗೂ ಅನ್ವಯ ಆಗ್ತಾ ಇದೆ. The Kautilya written a book, Arthashastra. It is talking about the economics, information about the political science. ಪೊಲಿಟಿಕಲ್ ಸೈನ್ಸಿಗೆ ಬೇಕಾದಂಥ ಎಕನಾಮಿಕ್ಸ್, ಆರ್ಥಿಕವಾದ ವಿಚಾರಧಾರೆಗಳನ್ನ ಕೊಡ್ತಾ ಇದೆ. ಅಂದರೆ ಬಜೆಟ್ ಯಾವ ಥರ ಇರಬೇಕು, ಒಂದು ರಾಜ್ಯ ಸರ್ಕಾರ ಅಂದರೆ ಅದು ಎಷ್ಟು ಬಜೆಟಲ್ಲಿ ಇರಬೇಕು, ಅದು
ರಾಜ್ಯ ಜನತೆ ಎಷ್ಟು ಜನತೆಗೆ ಒಂದು ಬಜೆಟನ್ನು ಮಾಡಬೇಕು. ದೆನ್ ಬಾರ್ಡರ್ ನಮ್ಮ ಗಡಿ ಯಾವ ಥರ ಇರಬೇಕು. ರಿಲೇಷನ್ಶಿಪ್ ನಮ್ಮ ಬಾಂಧವ್ಯ ಆಗಿರಬೇಕು ಅಂದರೆ ಪಕ್ಕ ಸ್ಟೇಟ್ಗಳ ಜೊತೆಗೆ. ದೆನ್ ಫ್ರೆಂಡ್ಸ್ ಅಂದರೆ ಯಾವ ಥರ ಇರಬೇಕು. ವಾರ್ ಅಂದರೆ ಯುದ್ಧ ಯಾವ ಥರ ಇರಬೇಕು. ಈ ಥರದ್ದೆಲ್ಲ ಇನ್ಫಾರ್ಮೇಷನ್ಸ್ ಅನ್ನು ದ ಕೌಟಿಲ್ಯ ರಿಟನ್ ಇನ್ ದೇರ್ ಬುಕ್ ಅರ್ಥಶಾಸ್ತ್ರದಲ್ಲಿ ಬರ್ದಿಯಾನೆ. ಅಂಡ್ ದೆನ್ ಇಟ್ ಇಸ್ ಪ್ಯೂರ್ಲಿ ಡಿಸ್ಕಸ್ಡ್ ಅಬೌಟ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಆರ್ಥಿಕ ವಿಚಾರಗಳು ಯಾವ ಥರ ಇರಬೇಕು ಅನ್ನೋದನ್ನ ಕೌಟಿಲ್ಯ ಅವ್ರ ಬುಕ್ಕಲ್ಲಿ ಬರ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ಇಟ್ ಈಸ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಯ್ತಲ್ವಾ? ಹಾಗಾದರೆ ಈ ಪಾಲಿಟಿಕ್ಸ್ ಅನ್ನೋ ವರ್ಡ್ ಯಾವ ಥರ ಬಂತು ಸರ್, ಎಲ್ಲಿಂದ ಬಂತು ಸರ್, ಹೇಗೆ ಬಂತು ಸರ್ ಅಂತ ನೋಡ್ತಾ ಬಂದರೆ, ದ ಪಾಲಿಟಿಕ್ಸ್ ಇಟ್ ಈಸ್ ಎ ಗ್ರೀಕ್ ವರ್ಡ್. ದ ಪಾಲಿಟಿಕ್ಸ್ ಇಟ್ ಈಸ್ ಎ ಗ್ರೀಕ್ ವರ್ಡ್ ಡ್ರೈವ್ಡ್ ಫ್ರಮ್ ದ ಪಾಲಿಸ್. ಪಾಲಿಸ್ ಅನ್ನೋ ಪದದಿಂದ ನಮಗೆ ಬಂದಿದೆ. ದ ಪಾಲಿಸ್ ಮೀನ್ಸ್ ಸಿಟಿ ಸ್ಟೇಟ್. ಪಾಲಿಸ್ ಮೀನ್ಸ್ ಸಿಟಿ ಸ್ಟೇಟ್. ಪಾಲಿಟಿಕ್ಸ್ ಇಟ್ ಈಸ್ ಎ ಗ್ರೀಕ್ ವರ್ಡ್. ಪಾಲಿಸ್ ಮೀನ್ಸ್ ಸಿಟಿ ಸ್ಟೇಟ್. ಸಿಟಿ ಸ್ಟೇಟ್ ಅಂದರೆ ಇಟ್ ಈಸ್ ಸ್ಟಡಿಡ್ ಅಬೌಟ್ ದ ಅಫೈರ್ಸ್ ಆಫ್ ದ ಸಿಟಿ ಸ್ಟೇಟ್. ಸಿಟಿ ಮತ್ತು ಸ್ಟೇಟ್ಗಳ ಊರುಗಳು ಮತ್ತು ರಾಜ್ಯಗಳ ಬಾಂಧವ್ಯಗಳ ಬಗ್ಗೆ, ರಿಲೇಷನ್ಶಿಪ್ಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಪಾಲಿಟಿಕ್ಸ್ ಆರ್ ಪಾಲಿಸ್ ಅಂದರೆ ಸಿಟಿ ಸ್ಟೇಟ್ ಅಂತ ಹೇಳ್ತಾ ಬರ್ತೀವಿ. ವೆನ್ ದ ಗ್ರೀಕ್ ಸ್ಕಾಲರ್ಸ್, ದ ಅದರ್ ಕಂಟ್ರಿ ಪೀಪಲ್ಸ್ giving a thoughts and ideas study of the political science, in that moment it's given to the modern touch. ಇದಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಡ್ತಾ ಬರ್ತಾರೆ. when the scholars prefer to the study of political science in the systematic manner, ಇದೆಲ್ಲ ಆದಮೇಲೆ ಸ್ಕಾಲರ್ಸ್ ಇದನ್ನ ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಬರ್ತಾರೆ. ಗೊತ್ತಾಗ್ತಾ ಇದೆಯಾ? ದ politics word derived from the Greek word polis, P-O-L-I-S, polis. The polis means steady state. Polis means steady state ಅಂತ ಕರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಪೊಲಿಟಿಕಲ್ ಸೈನ್ಸ್ ಏನೇನು ಸ್ಟಡಿ ಮಾಡುತ್ತೆ ಸರ್ ಅಂತ ನೋಡ್ತಾ ಬಂದ್ರೆ, ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಟು ದ ಆರ್ಗನ್ಸ್, ಡೆವಲಪ್ಮೆಂಟ್, ನೇಚರ್, ಅಡ್ಮಿನಿಸ್ಟ್ರೇಷನ್, ಟೈಪ್ಸ್, ಸ್ಕೋಪ್ ಆಫ್ ಸ್ಟೇಟ್ ಅಂಡ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಪೊಲಿಟಿಕಲ್ ಸೈನ್ಸು ಏನು ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಸಪ್ರೇಟ್ ಪಾರ್ಟ್ ಮಾಡ್ಕೊಂಡು, ಇನ್ ದಟ್ ಮೂಮೆಂಟ್ ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿಡ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್, ಇಲ್ಲ ಆಡಳಿತ ಯಾವ ಥರ ಇರಬೇಕು, ಟೈಪ್ ಯಾವ್ಯಾವ ವಿಧಗಳಲ್ಲಿ ಇರಬೇಕು, ಅಂದರೆ ನಾವು 3 ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಮಾಡ್ಕೊಂಡಿದ್ದೀವಲ್ಲ ಅದು ಟೈಪ್ಸ್. ಡೆವಲಪ್ಮೆಂಟ್ಸ್ ಅಭಿವೃದ್ಧಿಗಳು ಯಾವ ಥರ ಆಗಿರಬೇಕು, ನೇಚರ್ ಅದು ಸ್ವರೂಪ ಯಾವ ಥರ ಇರಬೇಕು, ದೆನ್ ಸ್ಕೋಪ್ ಆಫ್ ಸ್ಟೇಟ್ ರಾಜ್ಯಗಳಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂದರೆ ನಮ್ಮ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಯಾವ್ಯಾವ ಇರಬೇಕು ಅನ್ನೋದನ್ನ ದ ಸ್ಟಡಿಡ್ ಅಬೌಟ್ ದ ಪೊಲಿಟಿಕಲ್ ಸೈನ್ಸ್. ಇದನ್ನು ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಮಾಡಿದ್ವಿ. ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿಡ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್, ಟೈಪ್ಸ್, ಸ್ಕೋಪ್ ಆಫ್ ಸ್ಟೇಟ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಇಲ್ಲಿ ರಾಜ್ಯದಲ್ಲಿರುವಂಥ ಜನಗಳ ಮೂಲಭೂತ ಕರ್ತವ್ಯಗಳು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು. ದೆನ್ ಸ್ಕೋಪ್ ಆಫ್ ಸ್ಟೇಟ್ ರಾಜ್ಯಗಳಿಗೆ ಎಷ್ಟು ಮಹತ್ವ ಇರಬೇಕು. ದೆನ್ ಅಡ್ಮಿನಿಸ್ಟ್ರೇಷನ್ ಆಡಳಿತಗಳು ಯಾವ ಥರ ಇರಬೇಕು, ಟೈಪ್ಸ್ ವಿಧಗಳು ಯಾವ ಥರ ಇರಬೇಕು, ಆ್ಯಂಡ್ ದೆನ್ ನೇಚರ್ ಸ್ವರೂಪ ಯಾವ ಥರ ಇರಬೇಕು. ದೀಸ್ ಆರ್ ಆಲ್ ಸ್ಟಡಿ ಇನ್ ದ ಪೊಲಿಟಿಕಲ್ ಸೈನ್ಸ್. ಇದನ್ನೆಲ್ಲದೂ ಸಹ ಪೊಲಿಟಿಕಲ್ ಸೈನ್ಸನ್ನು ಸ್ಟಡಿಯನ್ನು ಮಾಡಿದ್ವಿ. ಆ್ಯಂಡ್ ದೆನ್ ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿ ದ ಆಲ್ ದ ಫ್ಯಾಕ್ಟ್ಸ್ ಆಫ್ ದ ಸ್ಟೇಟ್ಸ್. ಪೊಲಿಟಿಕಲ್ ಸೈನ್ಸ್ ಯಾವುದನ್ನು ಸ್ಟಡಿ ಮಾಡ್ತಾ ಇದೆ, ಆಲ್ ದ ಫ್ಯಾಕ್ಟ್ಸ್ ಆಫ್ ದ ಸ್ಟೇಟ್ಸ್, ರಾಜ್ಯದಲ್ಲಿರುವಂಥ ಎಲ್ಲ ಅಂಕಿ ಅಂಶಗಳನ್ನ, ಎಲ್ಲ ವಿಚಾರಗಳನ್ನ ಸಹ ಸ್ಟಡಿಯನ್ನು ಮಾಡೋದು ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ, ಅದನ್ನು ಸ್ಟಡಿಯನ್ನು ಮಾಡುತ್ತೆ. ಫೈನಲಿ ದ ಪೊಲಿಟಿಕಲ್ ಸೈನ್ಸ್ ಸ್ಟಡಿಡ್ ಅಬೌಟ್ ದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇಟ್ ಈಸ್ ಸ್ಟಡಿಡ್ ಅಬೌಟ್ ದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಸ್ ಆಫ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರೀಸ್. ಇದು ಯಾವುದನ್ನು ಸ್ಟಡಿ ಮಾಡ್ತಾ ಇದೆಯಪ್ಪ ಅಂದರೆ ಇಟ್ ಈಸ್ ಸ್ಟಡಿಡ್ ಅಬೌಟ್ ದ ಪಾಸ್ಟ್, ಹಿಂದೆ ನಡೆದಿರುವಂಥದ್ದು, ಪ್ರೆಸೆಂಟ್ ಪ್ರಸ್ತುತ ಆಗ್ತಾ ಇರುವಂಥದ್ದು, ಫ್ಯೂಚರ್ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳು, ಜೊತೆಗೆ ಪೊಲಿಟಿಕಲ್ ಥಿಯರೀಸ್ ರಾಜಕೀಯ ವಿವರಣೆಗಳನ್ನ, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ರಾಜಕೀಯ ಸಂಘ ಸಂಸ್ಥೆಗಳು ಏನಿದೆ ಅದನ್ನು, ಟೋಟಲ್ ಫಂಕ್ಷನ್ಸ್ಗಳನ್ನ ಸ್ಟಡಿಯನ್ನು ಮಾಡ್ತಾ ಬರುತ್ತೆ. ಗೊತ್ತಾಗ್ತಿದೆಯಾ? ಹಾಗಾದರೆ ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್? ದ ಪೊಲಿಟಿಕಲ್ ಸೈನ್ಸ್ ಮೀನ್ಸ್ ದ ಸ್ಟೇಟ್, ಗೌರ್ಮೆಂಟ್ ಆ್ಯಂಡ್ ಹ್ಯೂಮನ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್ ಎ ಪೊಲಿಟಿಕಲ್ ಸೈನ್ಸ್. The political science means the study of the government
and human political activities called the political science. Study of a government and human political activities is called a political science. Political science andre the study of government and human political activities is called a political science. Are you understand? ಗೊತ್ತಾಗ್ತಾ ಇದೆಯಲ್ವಾ? The political science, it is studied about the past, present, future of the political institutions and then political theories. ಈ ಪೊಲಿಟಿಕಲ್ ಥಿಯರೀಸ್ ಇದ್ರ ಬಗ್ಗೆ ಎಲ್ಲ ಅಧ್ಯಯನವನ್ನು ಮಾಡುತ್ತೆ. ಆ್ಯಂಡ್ ದೆನ್ ಪೊಲಿಟಿಕಲ್ ಸೈನ್ಸ್ ಇಂಡಿವಿಜುವಲಿ ಸ್ಟಡಿ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್ಸ್, nature of government, political institutions, rights and duties of the citizens, types. These are all studied totally, completely, all the aspects they are studied about the state. ರಾಜ್ಯದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಸ್ಟಡಿಯನ್ನು ಮಾಡುತ್ತೆ. ಹಾಗಾದರೆ ಟೋಟಲ್ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಸರ್? ದ ಪೊಲಿಟಿಕಲ್ ಸೈನ್ಸ್ ಮೀನ್ಸ್ ಸ್ಟಡಿ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ದ ಮ್ಯಾನ್ ಈಸ್ ಕಾಲ್ಡ್ ಎ ಪೊಲಿಟಿಕಲ್ ಸೈನ್ಸ್. ಆರ್ ಯು ಅಂಡರ್ಸ್ಟ್ಯಾಂಡ್? Today in this class we can learn about the meaning of political science, philosophers of political science, the study of the political science. ಯಾವ್ದು ಸ್ಟಡಿ ಮಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡೇವಲ್ವಾ? Today in this class we can learn about these are all three things. Okay, last but not the least, your HW homework ಏನು? Fill up the blanks. Fill up the blanks. First one, the word politics was derived from the Greek word dash. Once again I repeat it. The word politics was derived from the Greek word dash. The second one, republic is written by dash. Republic is written by dash. Next, third one, Aristotle wrote a book on political science and it is called as dash. Aristotle wrote a book on political science and it is called as dash. Fourth one, Kautilya's work relating to political science is dash. Once again I repeat it. Kautilya's work relating to political science is dash. Okay? I hope if you all understand the political science. ನಿಮಗೆಲ್ಲರೂ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಅರ್ಥ ಆಗಿದೆ, ಮೀನಿಂಗ್ ಅಂಡ್ ಸ್ಕಾಲರ್ಸ್ ಆರ್ ಫಿಲಾಸಫರ್ಸ್ ಆ್ಯಂಡ್ ದೆನ್ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸಲ್ಲಿ ಯಾವ್ಯಾವ ಸ್ಟಡಿ ಮಾಡ್ತೀವಿ ಅಂತ. ಓಕೆನಾ? ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ. ಓಕೆ, ಬಾಯ್, ಹ್ಯಾವ್ ಅ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಸೇಫ್.